ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಭಾನುವಾರ. ಭಾನುವಾರ ಆಲ್ಮೋಸ್ಟ್ ಟೈಮ್ ಬಂದು 10:30 ಆಗಿದೆ. ನಮ್ಮದೆಲ್ಲ ಟಿಫನ್ ಮಾಡ್ಕೊಂಡು ಈಗಷ್ಟೇ ನಾವು ಹೊರಗಡೆ ಹೋಗೋದಿದೆ, ಪ್ರೋಗ್ರಾಮ್ ಇದೆ. ಇವತ್ತೊಂದು ಫಂಕ್ಷನ್ ಇದೆ, ಅದಕ್ಕಾಗಿ ನಾವು ರೆಡಿ ಆಗಿದ್ದೀವಿ. ಹಾಗೆ ಮಕ್ಳಿಗೂ ಸಹ ಪೋಲಿಯೋ ಡ್ರಾಪ್ಸ್ನ ಹಾಕಿಸೋಣ ಅಂತ ಹೇಳಿ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಹತ್ರ ಇಲ್ಲಿ ಪೋಲಿಯೋ ಡ್ರಾಪ್ಸ್ನ ಹಾಕ್ತಾ ಇದ್ದಾರೆ. ನೀವು ಎಲ್ಲ ಕಡೆ ಹಾಕ್ತಾರೆ. ನೀವು ಆದಷ್ಟು ಮಕ್ಕಳಿಗೆ ಹಾಕಿಸಿಲ್ಲ ಅಂತ ಅಂದರೆ 5 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಹಾಕಿಸಿ. ಇವಾಗ ನಾವು ಇಬ್ರಿಗೂ ಹಾಕಿಸ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಎಲ್ಲಿ ಅಂತಂದರೆ ನಿಮಗೂ ಸಹ ಒಂದು ಯೂಸ್ಫುಲ್ ಒಳ್ಳೆ ಪ್ಲೇಸ್ನ ನೋಡ್ಬೋದು. ವೀಡಿಯೋನ ಕೊನೆ ತನಕ ನೋಡಿ. ನಿಮಗೂ ಸಹ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಇನ್ನು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಕೂಡಲೇ ಎಲ್ಲ ವೀಡಿಯೋಸು ನೋಡ್ಬೋದು. ಈಗ ನಾವು ಫೈನಲಿ ಇಬ್ರಿಗೂ ಸಹ ನಾವು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಕೊಂಡು ಮತ್ತೆ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಕೊನೆ ತನಕ ವಿಡಿಯೋ ನೋಡಿ. ನಿಮಗೂ ಗೊತ್ತಾಗುತ್ತೆ. ಈಗ ನಾವು ನೆಲಮಂಗಲ ಹತ್ರ ಇದ್ದೀವಿ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇವತ್ತು ಕುಣಿಗಲ್ ಹತ್ರ ನಾವು ಕುಣಿಗಲ್ಗೆ ಹೋಗ್ತಾ ಇದ್ದೀವಿ. ಕುಣಿಗಲಲ್ಲಿ ಒಬ್ಬರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಒಂದು ಅರ್ಶವೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಹತ್ರ. ಇನ್ವೈಟ್ ಮಾಡಿದರು, ಅದಕ್ಕಾಗಿ ನಾವು ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗ್ತಾ ಹೋಗ್ತಾ ಈಗ ನಮ್ಮ ಜೊತೆ ಇದ್ದವ್ರು ಹೇಳಿದರು, ಈ ಥರ ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಫೇಮಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ, ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ. ಆ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬಟ್ ನಾವು ಹೋಗ್ಬೇಕಂತ ಪ್ಲ್ಯಾನ್ ಇರಲಿಲ್ಲ. ಪ್ಲ್ಯಾನ್ಗಿಂತ ನಮ್ಗೆ ಅಲ್ಲಿ ಈ ಪ್ಲೇಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ, ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಜೊತೆ ಇದ್ದವರು ಹೇಳಿದರು ಈ ಥರ ಇದೆ ಅಂತ ಹೇಳಿ. ಅದು ಎಲ್ಲಿಗೆ ಏನು ಅಂತ ಹೇಳಿ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಸಹ ಎಂಜಾಯ್ ಮಾಡಿ. ಈ ಪ್ಲೇಸ್ನ ನೋಡಿ ಸಹ ನೀವು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೂ ಸಹ ಐಡಿಯಾ ಬರುತ್ತೆ. ಈಗ ಫೈನಲಿ ನಾವು ಕುಣಿಗಲ್ ಹತ್ರನೇ ಬಂದ್ವಿ. ಈಗ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಪ್ಲೇಸ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ನಿಮಗೆ ದೂರದಿಂದನೇ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿ ವಿಗ್ರಹ ಕಾಣಿಸ್ತಿದೆ ಅಂದ್ಕೊಳ್ತಾ ಇದ್ದೀನಿ. ದೂರದಿಂದನೇ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಹತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ಬೋದಲ್ವಾ. ನೋಡೋಣ ಬನ್ನಿ, ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಯಾವ ದೇವಸ್ಥಾನ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ.
ಸೊ ತುಂಬಾ ಚೆನ್ನಾಗಿದೆ, ರೋಡೆಲ್ಲ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆರಾಮ್ಸಾಗೆ ಬೆಂಗಳೂರಿಂದ ಆರಾಮ್ಸಾಗಿ ಒಳ್ಳೆ ಪ್ಲೇಸ್ನ ನೀವು ನೋಡ್ಕೊಂಡು ಹೋಗ್ಬೋದು. ಕುಣಿಗಲ್ ಹತ್ರ, ಬೆಂಗಳೂರಿಂದ ಕುಣಿಗಲ್ಗೆ ತುಂಬಾ ಹತ್ತಿರನೇ ಅಂತಲೇ ಹೇಳ್ಬೋದು. ನಾನು ತುಂಬ ದೂರದಿಂದ ವ್ಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಒಮ್ಮೆ ಬಂದು ವಿಸಿಟ್ ಮಾಡಿ, ಬೆಂಗಳೂರಿಂದ ಕುಣಿಗಲ್, ನೆಲಮಂಗಲದಿಂದ ಕುಣಿಗಲ್ಗೆ ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಬಿಂದನಗಿರಿ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ನಾನು ಫುಲ್ಲು ದೇವಸ್ಥಾನ ಒಳಗಡೆಲ್ಲ ಹೋಗಿಲ್ಲ. ಇದು ಬಂದು ಭಕ್ತಿನಗರ, ಬಿಂದನಗಿರಿ, ಶ್ರೀ ಬಸವೇಶ್ವರ ಮಠ, ಶ್ರೀ ಸತ್ಯಕ್ಷೇತ್ರ ಅಂತ. ಸೊ ಇವಾಗಷ್ಟೇ ಇವತ್ತಂದರೆ ನಾವು ಹೋಗಿದ್ದು 27th, ಬಟ್ 28ಗೆ ಇದು ಓಪನ್ ಅಂತ ಏನೋ ಹೋಮ ಎಲ್ಲ ಮಾಡಿಸ್ತಾರೆ ಅಂತ ಹೇಳ್ತಾಯಿದ್ರು. ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು 161 ಅಡಿ ಎತ್ತರವಾಗಿರೋದು ಇದು ಆಂಜನೇಯ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ನೋಡೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆರಾಮ್ಸಾಗೆ ನೀವು ಒಮ್ಮೆ ಬಂದು ವಿಸಿಟ್ ಮಾಡಿ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಬಂದು ಇಲ್ಲಿ ವಿಸಿಟ್ ಮಾಡಿ, ಸೊ ನೋಡಿಕೊಂಡು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಹಾಗೆ ನನ್ನ ಸಬ್ಸ್ಕ್ರೈಬರ್ಗೂ ವರ್ಷಕ್ಕೆಲ್ಲ ಇದು ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕಾಗಿ ನಾನು ಫುಲ್ ಕಂಪ್ಲೀಟ್ ವೀಡಿಯೋ ಮಾಡಿಕೊಂಡು, ಸೊ ನಿಮಗಾಗಿ ನಾನು ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ಸೊ ನಾನು ನೋಡ್ದಂಗೆ ಆಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಸೊ ನಾವು ಫೈನಲಿ ಇಲ್ಲಿ ಬಂದು ವಿಸಿಟ್ ಮಾಡಿದೆ. ಸೊ ನಾವು ಫುಲ್ಲು ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಹೋಗೋಕ್ಕಾಗಿಲ್ಲ, ಯಾಕೆಂತಂದರೆ ನಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಬಟ್ ಅಲ್ಲೇ ಟೈಮ್ ಆಗೋಯ್ತು, ಇನ್ನೊಂದು ದಿನ ಬರೋಣ ಅಂತೇಳಿ. ಸೊ ನನ್ನ ಯೂಟ್ಯೂಬನ್ನು ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ರೀಚ್ ಅಂದರೆ ಹೇಳೋಣ ಅಂತ ಹೇಳಿ ಅದಕ್ಕಾಗಿ ನಾನು ಇಲ್ಲಿ ವಿಸಿಟ್ ಮಾಡಿದೆ. ಸೊ ನೋಡ್ತಾ ಇರ್ಬೋದು ಭಕ್ತಿನಗರ, ಬಿಂದನಗಿರಿ, ಶ್ರೀ ಬಸವೇಶ್ವರ ಮಠ ಕ್ಷೇತ್ರ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಭಕ್ತಿನಗರ, ಬಿಂದನಗಿರಿ, ಕುಣಿಗಲ್ ಹತ್ರ ಬಂದು ಭಕ್ತಿನಗರ, ಬಿಂದನಗಿರಿ ಅಂತೇಳಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬೋರ್ಡೆಲ್ಲ ಹಾಕಿರ್ತಾರೆ, ಗೊತ್ತಾಗುತ್ತೆ. ಸೊ ಫೈನಲಿ ನಾವು ನೋಡಿಕೊಂಡು ಇಲ್ಲಿ ಇವೆಲ್ಲ ಕೆಲವೊಂದಷ್ಟು ಫೋಟೋ ತೊಗೊಂಡು ಹೊರಟ್ವಿ. ಸೊ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ, ಇಲ್ಲಿ ಬಂದಿರೋ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಇವಾಗ 28ಗೆ ಇದೆಲ್ಲ ಪೂಜೆ ಹೋಮ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಆದಷ್ಟು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಜಸ್ಟ್ ನಾನು ಹೊರಗಡೆ ಮಾತ್ರ ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೇನೆ. ಆದಷ್ಟು ಬಂದು ಕುಣಿಗಲ್ ಹತ್ರ ಬಂದು ಈ ದೇವಸ್ಥಾನ ವಿಸಿಟ್ ಮಾಡಿ, ನಿಮಗೂ ಸಹ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಅದು 161 ಅಡಿ ಎತ್ತರವಾಗಿರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು. ಸೊ ಇವಾಗ ನಾವು ಹೊರಗಡೆ ಎಂಟ್ರಿ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ತುಂಬ ಜನ ಬರ್ತಾಯಿದ್ದಾರೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಸೊ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಸೊ ಈಗ ನಾವು ಅಷ್ಟೇ ನೋಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಅಂದರೆ ಬೋರ್ಡೆಲ್ಲ ಹಾಕಿದ್ದಾರೆ, ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಮತ್ತೆ ಫಂಕ್ಷನ್ಗೆ ಹೇಳಿದೆ ಅಲ್ವಾ ನಿಮಗೆ, ಕುಣಿಗಲ್ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅರ್ಶಿವೆ ಮಾಡಿದ್ದಾರೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇನ್ನೂ ದೇವಸ್ಥಾನ ಒಳಗಡೆ ಹೋಗ್ಬೇಕಂತ ಪ್ಲ್ಯಾನ್ ಇರಲಿಲ್ಲ. ಸೊ ಅಲ್ಲಿ ನನ್ನ ಜೊತೆ ಇದ್ದವರು ಈ ಥರ ಇದೆ ಅಂತ ಹೇಳಿದರು. ಸೊ ಅದಕ್ಕಾಗಿ ಹೋಗಿ ವಿಸಿಟ್ ಮಾಡಿದ್ವಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡೋಣ, ಆದಷ್ಟು ನಾನು ನೆಕ್ಸ್ಟ್ ಹೋದಾಗ ಫುಲ್ಲು ನಾನು ನೋಡಬೇಕು, ದೇವಸ್ಥಾನ ಒಳಗಡೆ ಹೋಗಿಲ್ಲ, ಅದೇ ಟೈಮ್ ಆಯಿತು ಅಂತ ಹೇಳಿ ಸೊ ನಾನು ಬಂದುಬಿಟ್ಟೆ. ಸೊ ಇವಾಗ ನಾನು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫೈನಲಿ ಇವಾಗ ನಾವು ಬಂದ್ವಿ ಆ ಪ್ಲೇಸಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಕೆಂಕದಮ್ಮ ಅಂತ ಇರಬೇಕು. ಸೊ ಅಲ್ಲಿ ಅವರು ಅರ್ಕೆ ಕಟ್ಕೊಂಡಿದ್ರು. ಸೊ ಅದು ಅಲ್ಲಿ ಅರ್ಶಿವೆ ಮಾಡ್ತೀನಿ ಅಂತೇಳಿ ಸೊ ಫೈನಲಿ ನಾವು ಈ ಫಂಕ್ಷನ್ಗೆ ಬಂದ್ವಿ. ಪಾತ ಅಂತ ಬದಿದೋಳು ಮಾತಾಡ್ಸಲ್ವ ಯಾರು ಯಾಕೆ ಬಾ ಅದೇ ಮಕ್ಕಳ ಕತೆ ಇವಳೊಬ್ಳು ಹುಲಿ
ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಹೆಸರು ಬಂದು ಕೆಂಕದಮ್ಮ ಅಂತ ಹೇಳ್ತಾರೆ. ಸೊ ಹೆಣ್ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದು ಕೈ ಮಾಡ್ಕೊಂಡು ಹೋದ್ವಿ. ಸೊ ನಾನು ದೇವಸ್ಥಾನ ಫುಲ್ಲು ರೆಕಾರ್ಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು, ಅಭಿಷೇಕ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ನಾವು ಫೈನಲಿ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಹೋದ್ವಿ, ಮತ್ತು ಊಟ ಎಲ್ಲ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಹೊತ್ತು ಕೂತು ನಾವು ಎಂಜಾಯ್ ಮಾಡ್ಕೊಂಡು ಹೀಗೆ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಅರ್ಶೇವೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಮ್ಮ ಊರ ಸೈಡೆಲ್ಲ ಈ ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ. ಸೊ ಊಟ ಬಂದು ತುಂಬ ಚೆನ್ನಾಗಿತ್ತು. ನಮಗಂತೂ ಬೇಕಷ್ಟು ಬಡಿಸ್ತಾನೆ ಇದ್ದರು, ಬಟ್ ನಮಗಂತೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ವೆರೈಟೀಸಲ್ಲಿ ಮಾಡಿದರು, ಕಬಾಬು ಮತ್ತು ಮುದ್ದೆ. ಸೊ ಫೈನಲಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ತಾಗೆ ಕೂತ್ಕೊಂಡಿದ್ವಿ. ಅತ್ತೆನೂ ಬಂದಿದ್ದರು, ಊರಿಂದ ಟೆಂಪೋ ಮಾಡಿದರು. ಸೊ ಅತ್ತೆ, ನಾದಿನಿ ಎಲ್ಲ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಎಲ್ಲರೂ ಹಾಗೆ ಮಾತಾಡಿಸ್ಕೊಂಡು ಈಗ ಅವರು ಊರಿಂದನೂ ಟೆಂಪೋ ಮಾಡಿದರು. ಸೊ ಅವರು ಹೋಗ್ತಾ ಇದ್ದಾರೆ, ಹಾಗೆ ನಾವು ಸಹ ಹೋಗ್ತಾ ಇದ್ವಿ. ಅವ್ರನ್ನೂ ಬಿಟ್ಬಿಟ್ಟು ಬಂದು ನಾವು ಸಹ ಬೆಂಗಳೂರಿಗೆ ಹೋಗ್ತೀವಿ. ಸೊ ನೋಡ್ತಾ ಇರ್ಬೋದು ಊರಿಂದ ನಮ್ಮ ಕಡೆ ಏನೋ ಒಂದು ಅರ್ಶವೇ ಆಗಲಿ, ಏನೋ ಒಂದು ಮದುವೆ ಕಾರ್ಯ ಆಗಿದ್ರು ಈ ಥರ ಟೆಂಪೋ ಮಾಡ್ತಾರೆ. ಸೊ ಟೆಂಪೋ ಮಾಡಿ ಈ ಥರ ಜನನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಈ ಥರ ಮಾಡ್ತಾರೆ ನಮ್ಮ ಕಡೆ. ಎಲ್ಲ ಮುಗಿಸ್ಕೊಂಡು ಸೊ ನಾವು ಸಹ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾವಂತೂ ತುಂಬ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ನಿಮಗೂ ಎಂಜಾಯ್ ಮಾಡ್ದಂಗೆ ಆಗಿದೆ ಅಂದ್ಕೊಳ್ತೀನಿ. ಸೊ ಒಮ್ಮೆ ನೀವು ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳಿ. ಸೊ ಇವತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.